ತಂದೆ ತಾಯಿ ಬೀಗೋದು ಅಥವಾ ಖುಷಿ ಪಡೋದು ಯಾವಾಗ ಗೊತ್ತಾ? ತಂದೆ ತಾಯಿ ಹೆಸರು ಹೇಳ್ಕೊಂಡು ಮಕ್ಕಳನ್ನ ಗುರುತಿಸೋದಕ್ಕಿಂತ ಇವ್ರು ಗಿಲ್ಲಿ ಅಪ್ಪ ಅಮ್ಮ ಅಂತ ಮಕ್ಳ ಹೆಸರು ಹೇಳ್ಕೊಂಡು ಅಪ್ಪ ಅಮ್ಮನ ಗುರುತಿಸೋದಿದೆಯಲ್ಲ, ಅದಕ್ಕಿಂತ ಖುಷಿ ವಿಚಾರ ಬೇರೊಂದಿಲ್ಲ. ಗಿಲ್ಲಿ ವಿಚಾರದಲ್ಲಿ ಆಗಿರೋದು ಕೂಡ ಅದೇ. ಗಿಲ್ಲಿ ಗೆಲುವಿಗೆ ಹೆತ್ತವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಮಗ ಕಷ್ಟಪಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ, ಇಡೀ ಕರ್ನಾಟಕದ ಜನರ ಮನೆ ಮಗ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಇದನ್ನ ತಾಯಿ ಸವಿತಾ ಹಾಗೂ ಅವರ ತಂದೆ ಕಳಪ್ಪ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ, ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ನೀವು ಒಂದ್ಸಲ ಕೇಳಿ. ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಾವು ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರವಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ. ಚುರುವಳಿ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ. ಕನಸು ಕಂಡಂಗೆ ಐತೆ ಇರೋದು. ನಮ್ಮ ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ಅಯ್ಯೋ ತುಂಬ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಅವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರನ್ನೂ ನೋಡಿದ್ರೆ ಇದ್ದದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಇನ್ನೂ ನಮ್ಮ ಇದು ಮಾಡಲಿಲ್ಲ. ಅವನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆಲಿ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ. ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ಲಿಲ್ಲ, ಯಾತ್ಗೂ ಬರ್ಲಿಲ್ಲ. ನಾವು ಒಂದು ಮನೇಲಿದ್ದರು, ನಮ್ಮ ಕಾಡ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ. ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೇನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಐತೆ ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೂ ಹೋಗ್ನೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ, ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಅಂದರೆ ಅವಾಗ ಕಷ್ಟದಲ್ಲಿದ್ಮು, ಹೇಳ್ಕೋಬೇಕು ಅಂತ ಅಂದರೆ ದುಃಖದಲ್ಲಿದ್ಮು. ಇವಾಗ ಸಂತೋಷ ಆಯ್ತದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದರೆ ಇದೆ ಅಯ್ಯೋ ಕಷ್ಟ ಅಂದರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸೋಣ. ಅದನ್ನು ಹೇಳ್ಕತ್ತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ಲಿಲ್ಲ, ಅಂದರೆ ಇವಾಗ ಹೇಳ್ಕತ್ತಾನೆ. ಅಂದರೆ ಆ ಥರ ಇರೋರ್ನೆಲ್ಲನೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಈಗ ಈ ಥರ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಆಯ್ತದೆ. ಅವ್ರು ಆಡಾಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ. ಅವನು ಇಷ್ಟಪಟ್ಟು ಇಷ್ಟಪಟ್ಟು ಐತೀನಿ ಅಂತಾನೆ, ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೇ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕದ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರಾಗಿ ಭಾಳ ಸಂತೋಷ ಆಯ್ತು. ಅಂಥ ಕಷ್ಟ ಯಾರಿಗಿಲ್ಲ ಬಿಡಿ. ಅಂಥ ಕಷ್ಟಪಟ್ಟವನ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೊಂಡು ನಿಲ್ಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಚಿಕ್ಕ ವಯಸ್ಸಲ್ಲಿ ಅಂತಂದರೆ ಅವನು ರಜಾ ಕೊಡ್ತು ಅಂತಂದರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದುಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೇಲೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕ್ವಾಟ್ಲ ಕೊಟ್ಟು ಅವನಿಷ್ಟ ಅದು ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ಇಲ್ಲ ಅವನೇನೋದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸುಮಂತ ಮಾಡಿದೆ. ಯಾವ್ದಾರು ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮ ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನಿಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ ಸರ್. ನನಗೆ ಹೋಯ್ತೀವಿ, ಅದ್ರಾಗೆ ಇದು ಕೊಡ್ಬೇಕಲ್ಲ. ನನಗೂ ಆಪ್ರೇಷನ್ ಆಗಿ 6 ತಿಂಗಳಲ್ಲಿ ಹಾರ್ಟ್ ಸರ್ಜರಿ. ಏನಾದ್ರು ಬೇರೆ ತುಳಿದು ಬಿಟ್ಟು ಅದಕ್ಕೂ ಬೇರೆ ಎಡವಟ್ಟ. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತ ನಾವು ಹುಡುಗಿ ಮದುವೆ ಮಾಡೋಮ್ಮ.
Oh,